ಸಂಸತ್ ಸದಸ್ಯೆ ಮತ್ತು ಸುಪ್ರಸಿದ್ಧ ಸುಪ್ರೀಂ ಕೋರ್ಟ್ ವಕೀಲರಾದ ಬಾನ್ಸುರಿ ಸ್ವರಾಜ್ ಅವರು ವಿಕಸಿತ ಭಾರತ ಕುರಿತು ಪ್ರೇರಣಾತ್ಮಕ ಭಾಷಣವನ್ನ ಮಾಡಲು ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಫೆಬ್ರವರಿ 7ರಂದು ಭೇಟಿ ನೀಡಿದ್ರು. ಅವರ ಭೇಟಿಯ ವೇಳೆ ಕ್ಯಾಂಪ್ಕೋ ನಿರ್ದೇಶಕ ನ್ಯಾಯವಾದಿ ಮುರಳೀಕೃಷ್ಣ ಕೆಎನ್ ಅವರು ಬಾನ್ಸುರಿ ಸ್ವರಾಜ್ ಅವರಿಗೆ ಕ್ಯಾಂಪ್ಕೋ ಚಾಕ್ಲೇಟ್ ನೀಡಿ ಶುಭಾಶಯವನ್ನ ಕೋರಿದ್ರು. ನಂತರ ಅವರು ಕ್ಯಾಂಪ್ಕೋ ಮತ್ತು ಅದರ ಚಟುವಟಿಕೆಗಳ ಕುರಿತು ವಿವರಿಸಿದ್ರು. ಜೊತೆಗೆ ಅಂತಾರಾಷ್ಟ್ರೀಯ ಆರೋಗ್ಯ ಸಂಸ್ಥೆ WHO ವತಿಯಿಂದ ಪ್ರಸ್ತಾಪಿಸಲಾದಂತಹ ಅಡಿಕೆ ಸೇವನೆಯ ನಿಯಂತ್ರಣ ಮಾರ್ಗಸೂಚಿಗಳಿಂದ ಅಡಿಕೆ ರೈತರು ಎದುರಿಸ್ತಾ ಇರುವ ವಿವಿಧ ಸವಾಲುಗಳ ಕುರಿತು ವಿವರಿಸಿದ್ರು. ಕ್ಯಾಂಪ್ಕೋ ನಿರ್ದೇಶಕ ಮುರಳೀಕೃಷ್ಣ ಅವರು WHO ಸಂಸ್ಥೆಯ ಉಪಕ್ರಮಗಳು ಮತ್ತು ಈ ಮಾರ್ಗಸೂಚಿಗಳು ಈ ಪ್ರದೇಶದ ಸಾವಿರಾರು ರೈತರ ಜೀವನೋಪಾಯದ ಮೇಲೆ ಬೀರುವಂತಹ ಪರಿಣಾಮದ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡಿದ್ರು. ಸಂಸತ್ ಸದಸ್ಯೆ ಬಾನ್ಸುರಿ ಸ್ವರಾಜ್ ಅವರು ಈ ವಿಷಯವನ್ನ ಸಂಸತ್ನಲ್ಲಿ ಮತ್ತು ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯದಲ್ಲಿ ಸಂಸದರಾದ ಬ್ರಿಜೇಶ್ ಚೌಟ ಮತ್ತು ಇತರ ನಾಯಕರ ನೇತೃತ್ವದಲ್ಲಿ ಪ್ರಸ್ತಾಪಿಸುವುದಾಗಿ ಭರವಸೆಯನ್ನ ನೀಡಿದ್ರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕಿ ಡಾಕ್ಟರ್ ಸುಧಾ ಎಸ್ ರಾವ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕೋಶಾಧಿಕಾರಿ ಅಚ್ಯುತ ನಾಯ್ಕ, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ವಿಶ್ವಾಸ್ ಶೆಣೈ, ರವೀಂದ್ರ ರೈ ಮೊದಲಾದವರು ಉಪಸ್ಥಿತರಿದ್ದರು.